ಓಕೆ, ಬಿ ಜೆ ಪಿಯಲ್ಲಿ ನಿಜವಾಗಲೂ ಮೂಡ ಮತ್ತು ವಾಲ್ಮೀಕಿ ಹಗರಣದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಆಗಬೇಕಾಗಿತ್ತು. ಅದರ ನಾಮಕಾವಸ್ಥೆ ಥರ ಆಯಿತು. ಅದರ ಒಳಗೊಳಗೆ ಕಂಪ್ಲೀಟಾಗಿ ಒಗ್ಗಟ್ಟಿನ ಹೋರಾಟ ಆಗಲಿಲ್ಲ. ನಿಮ್ಗೆ ಗೊತ್ತಿದೆ, ಮೈಸೂರು ಚಲೋ ಸಂದರ್ಭದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಬರಲಿಲ್ಲ, ರಮೇಶ್ ಜಾರಕಿಹೊಳಿ ಬರಲಿಲ್ಲ. ಆಮೇಲೆ ಇವರೊಂದು ಬೇರೆ ಮೀಟಿಂಗ್ ಮಾಡಿದ್ರು, ಇಲ್ಲಿ ಕಾಣ್ತಾ ಇದೆಯಲ್ಲ ಬೇರೆ ಮೀಟಿಂಗ್. ನಾವು ಬಸವನ ಬಾಗೇವಾಡಿಯಿಂದ ಬಳ್ಳಾರಿಗೆ ಪಾದಯಾತ್ರೆ ಅದು ಎಲ್ಲೋಯ್ತು ಗೊತ್ತಿಲ್ಲ. ಆಯಿತಾ, ಈ ನಡುವೆ RSS ಎಂಟ್ರಿ ಆಗುತ್ತೆ ಅಂತಿತ್ತು. RSS ಎಂಟ್ರಿ ಆದರೆ ಏನಾಗುತ್ತೆ, ಒಮ್ಮೆಲ್ಲವೂ ಸರಿಯಾಗುತ್ತೆ ಅಂತೇಳಿ ಒಂದು ಮೀಟಿಂಗ್ ಕೂಡ ಮೊನ್ನೆ ಆಯಿತು. ಏನು ನಡೀತಾ ಇಲ್ಲ. ಇದರ ನಡುವೆ ವಿಜೇಂದ್ರ ವಸಸ್ ಸಾಹುಕಾರ ಗುದ್ದಾಟ ನಡೀತಾ ಇದೆ. ವಿಜೇಂದ್ರ ವಿರುದ್ಧ ಒಂದು ರೀತಿಯಲ್ಲಿ ಸಮರ ಶುರುವಾಗಿದೆ. ಕತ್ತಿ ಮಸೈತಾ ಇದ್ದಾರೆ ಸ್ವಪಕ್ಷೀಯ ನಾಯಕರು ಒಬ್ಬರಿಗೊಬ್ಬರು. ವಿಜೇಂದ್ರ ಮೊದಲ ಬಾರಿಯ ಶಾಸಕ ಅಂತ ಇವರ ಆರೋಪ. ಆದರೂ ವಿಜೇಂದ್ರಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ಟಿದ್ದೀರಿ. ಇದೇ ಕಾರಣಕ್ಕೆ ಸ್ವಪಕ್ಷೀಯರು ಸಿಡಿದೆದ್ದಿದ್ದಾರೆ. ಯಾರೆಲ್ಲ? ರಮೇಶ್ ಜಾರಕಿಹೊಳಿ ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಆಮೇಲೆ ಅನೇಕರ ಲಿಸ್ಟ್ ಕೊಡ್ತೀನಿ ನಾನು. ಮೊದಲ ಬಾರಿ ಶಾಸಕರ ಮುಂದೆ ನಾವು ತಲೆ ತಗ್ಗಿಸಿ ನಿಲ್ಲಬೇಕಾ ಪ್ರಶ್ನೆ ಅದು. ಈ ಜಗದೀಶ್ ಶೆಟ್ಟರ್ ಅವತ್ತು ಹೇಳಿದ್ರಲ್ಲ, ಅಣ್ಣಾಮಲೈ ಮುಂದೆ ನಮ್ಮ ಸರ್ಕಾರದ ಅಂಡರಲ್ಲಿ ಒಬ್ಬ SP ಆಗಿದ್ದವರು, ಅವರ ಮುಂದೆ ನಾವು ಎರಡನೇನಲ್ಲಿ ಕೂತ್ಕೋಬೇಕಾ, ಅವ್ರ ಮುಂದೆ ಕೂತ್ಕೊಳ್ಳೋದು, ನಾವು ಅವ್ರ ಮುಂದೆ ಹಿಂಗೆ ಕೂತ್ಕೊಳ್ಳೋದಾ ಎಲ್ಲ ಕೇಳಿದ್ರಿ. ಬರುತ್ತೆ ಅದು ಸ್ಟೇಟಸ್ಸು. ವಿಜೇಂದ್ರ ಸ್ಟೇಜ್ ಹತ್ತಿದ್ರೆ ಮುಂದೆ ಕೂರ್ಬೇಕನವಾ? ಸೇಮ್ ಇದೆ. ಅವರು ಸ್ಟೇಜ್ ಹತ್ತಿ ಕೂತಿರ್ತಾರೆ, ನಾವು ಮುಂಭಾಗದಲ್ಲಿ ಕೆಳಗಡೆ ಹಿಂಗೆ ಕೂತ್ಕೋಬೇಕಾ? ಆಗಲ್ಲ. ನೇರ ಕಿಡಿಕಾರ್ತಾರೆ ರಮೇಶ್ ಜಾರಕಿಹೊಳಿ. ಆಮೇಲೆ ವಿಜೇಂದ್ರ ಕಡುಭ್ರಷ್ಟ ಅಂಥೇಳಿ ಆರೋಪ ಮಾಡ್ತಾರೆ. BJPಗೆ ವಿಜೇಂದ್ರನಿಂದನೇ ಭ್ರಷ್ಟ ಲೇಬಲ್ ಬಂದಿದೆ ಅಂಥೇಳಿ ಸಾಹುಕಾರ ಆರೋಪ ಮಾಡ್ತಾರೆ. ಹೀಗೆ ಸಾಲು ಆರೋಪ ಮಾಡ್ತಾರೆ ಸಾಹುಕಾರ. BJPಯಲ್ಲಿ ನಾಯಕತ್ವದ ವಿರುದ್ಧ ಅತೃಪ್ತರ ಸಮರ. ಅತೃಪ್ತರ ಬಣಕ್ಕೆ ಅಪ್ಪ ಮಕ್ಕಳೇ ಪ್ರಮುಖ ಟಾರ್ಗೆಟ್. ವಿಜೇಂದ್ರ ನಾಯಕತ್ವಕ್ಕೆ ಮೇಲಿಂದ ಮೇಲೆ ವಿರೋಧ ವ್ಯಕ್ತವಾಗ್ತಾನೇ ಇದೆ. ಯಾರ್ಯಾರು ಶತ್ರುಗಳು? ಈಗ ವಿಜೇಂದ್ರ ಟೀಮ್ಗೆ ಯಾರ್ಯಾರು ಶತ್ರುಗಳು? ಮೊದಲನೇದಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್. ಯಡಿಯೂರಪ್ಪ ಕಂಡ್ರೆ ಯತ್ನಾಳ್ ಗೌಡ್ರಿಗೆ ಆಗಲ್ಲ. ಇವರು ಈಗ ಅಂತಲ್ಲ, ಮೊದಲೇ ಯಾರು ವಿಜೇಂದ್ರ ಬರೋದಕ್ಕಿಂತ ಮೊದಲೇ ಯಡಿಯೂರಪ್ಪ ವಿರೋಧಿ ಬಳಗದ ಅಧ್ಯಕ್ಷರು ಇವರು. ಆಮೇಲೆ ಮೊದಲಿನಿಂದಲೂ ಅಪ್ಪ ಮಕ್ಕಳ ವಿರುದ್ಧ ಯುದ್ಧ. ಒಂದು ಕುಟುಂಬಕ್ಕೆ ಒಂದೇ ಪಟ್ಟ ಕೊಡಬೇಕು ಅಂತ, ಎರಡೆರಡು ಕೊಡಬಾರ್ದು ಅಂತ ಸಾಮೂಹಿಕ ನಾಯಕತ್ವಕ್ಕೆ ಆಗ್ರಹಿಸ್ತಾ ಇರುವಂಥ ಯತ್ನಾಳ್. ಈಗ ಇವರು ಹೇಳಿದ್ರಲ್ವಾ, ಯಾರು ಸಾಹುಕಾರ ಹೇಳ್ದಂಗೆ 20 ಜನರನ್ನು ನಾಯಕ ಮಾಡಿ ಜೊತೆಯಾಗಿ ಹೋಗಿ ವಿಜೇಂದ್ರನ ಅಧ್ಯಕ್ಷ ಪಟ್ಟದ ಕೆಳಗಿಳಿಸಬೇಕು ಅಂತೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಕೂಗು. ಇನ್ನು ನೆಕ್ಸ್ಟ್ ಬರ್ತಾರೆ ಪ್ರತಾಪ್ ಸಿಂಹ. ಈ ಅನ್ಯಮನಸ್ಕರ ಸಭೆಯಲ್ಲಿ ಭಾಗವಹಿಸಿದರು. ಒಂದು ಕಾಲದಲ್ಲಿ ಯಡಿಯೂರಪ್ಪ ಬಳಗದಲ್ಲಿದ್ದರು, ಆದರೆ ಕಾಲಾನಂತರದಲ್ಲಿ ಸಂಬಂಧ ಹಳಸು ಹೋಗುತ್ತೆ. ಕಾರಣ, ವಿ ಸೋಮಣ್ಣ ಮೈಸೂರು ಉಸ್ತುವಾರಿ ಆದಾಗ ಅವರಿಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಡ್ತಾರೆ. ಈಗಲೂ ಬೆಂಬಲ ಕೊಡ್ತಾನೂ ಇದ್ದಾರೆ. ಸೋಮಣ್ಣ ಬೆಂಬಲ ಕೊಟ್ಟಿದ್ದಕ್ಕೆ ಸೈಡ್ ಲೈನ್ ಆದ್ರ ಅನ್ನುವಂಥ ಡೌಟು. ಈಗಲೂ ಕೂಡ ಯದುವೀರ್ ಅವರಿಗೆ ಮಹಾರಾಜರಿಗೆ ಟಿಕೆಟ್ ಕೊಡಿಸಿದ್ದು ಯಡಿಯೂರಪ್ಪ ಬಣ ಅನ್ನುವಂಥ, ಅಥವಾ ವಿಜೇಂದ್ರ ಮತ್ತು ಯಡಿಯೂರಪ್ಪ ಸೇರಿ ನನ್ನನ್ನು ಸೈಡ್ ಲೈನ್ ಮಾಡಿದ್ರು ಅನ್ನುವಂಥ ಒಂದು ಗುಂಗಲ್ಲಿ ಈಗಲೂ ಇದ್ದಾರೆ ಪ್ರತಾಪ್ ಸಿಂಹ. ಟಿಕೆಟ್ ತಪ್ಪಿದ್ದು ಇವರಿಂದ ಅಂತ. ಆ್ಯಂಡ್ ರಮೇಶ್ ಜಾರಕಿಹೊಳಿ ನೆಕ್ಸ್ಟ್ ಇದ್ದದ್ದೇ. BSY ನಂಬಿ BJPಗೆ ಬಂದಿದ್ದರು ಸಾಹುಕಾರ. 2ನೇ ಬಾರಿ ಯಡಿಯೂರಪ್ಪ ಏನಾದರೂ ಮುಖ್ಯಮಂತ್ರಿ ಆಗಿದ್ದರೆ, ಅಂದರೆ ಮೊನ್ನೆ ಆದ್ರಲ್ಲ, 15 ಜನ ರಾಜೀನಾಮೆ ಕೊಟ್ಟು ಬಂದ್ರಲ್ಲ, ಯಾರ ಧೈರ್ಯದಿಂದ ಬಂದಿದ್ದು ಉಳಿದವರೆಲ್ಲ? ಈ ಯಾರು SD ಸೋಮಶೇಖರ್ ಇರ್ಬೋದು, ಅಥವಾ BC ಪಾಟೀಲ್ ಅವರು ಇರ್ಬೋದು, ಆಮೇಲೆ ಇಲ್ಲಿ ಬೈರತಿ ಬಸವರಾಜ್ ಇರ್ಬೋದು, ಆ್ಯಂಡ್ ಮುನಿರತ್ನ, ಒಟ್ಟು H ವಿಶ್ವನಾಥ್ ವಗೇರೆ ಒಂದು 15 ಜನ ಬಂದ್ರಲ್ಲ. ಬಿಕಾಸ್ ಆಫ್ ರಮೇಶ್ ಜಾರಕಿಹೊಳಿ ಧೈರ್ಯದಿಂದ ಬಂದು, ಬೇರೆ ಯಾರ ಧೈರ್ಯದಿಂದ ಅಲ್ಲ. ಇವರೆಲ್ಲ ಬಂದಿದ್ದು ಯಡಿಯೂರಪ್ಪನವರ ಧೈರ್ಯದಿಂದ. ಓಕೆ, ಹಾಗಾಗಿ ರಮೇಶ್ ಜಾರಕಿಹೊಳಿಗೆ ಯಡಿಯೂರಪ್ಪನವರ ಮೇಲೆ ಪ್ರೀತಿ ಇದೆ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರ ಮೇಲೆ ಪ್ರೀತಿ ಇದೆ, ಗೊತ್ತಿರಲಿ ನಿಮಗೆ. ಇದೀಗ BSY ಮಗನ ವಿರುದ್ಧವೇ ಆಕ್ರೋಶ. ಯಡಿಯೂರಪ್ಪ ಓಕೆ, ವಿಜೇಂದ್ರ ಯಾಕೆ ಅಂತ ಹೇಳಿ. ಆಮೇಲೆ ವಿಜೇಂದ್ರ BJP ರಾಜ್ಯಾಧ್ಯಕ್ಷ ಪಟ್ಟ ಬಿಡಬೇಕು, ಯಡಿಯೂರಪ್ಪ ಕುಟುಂಬಕ್ಕೆ ಕಡಿವಾಣ ಹಾಕಬೇಕು, ಥೇಟ್ ಯತ್ನಾಳ್ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ರಮೇಶ್. ಯಾಕಂದರೆ ಅವತ್ತು ಇದೇ ವಿಜೇಂದ್ರ ಅವರ ಪಟ್ಟಾಭಿಷೇಕ ದಿನ ಇವರಿಬ್ಬರೂ ಕೂಡ ಬರಲೇ ಇಲ್ಲ, ಎದ್ದೋಗ್ಬಿಟ್ರು, ನೆನಪಿರ್ಬೋದು ನಿಮಗೆ. ಇನ್ನು ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ಸಲ್ಲಿದ್ದರು, BJP ಸೇರಿದರು. ಆಮೇಲೆ ಉಡುಪಿ ಚಿಕ್ಕಮಗಳೂರು ಟಿಕೆಟ್ ಮೇಲೆ ಅವರಿಗೆ ಕಣ್ಣಿತ್ತು. ಈ ಬಾರಿ
ಯಾಕಂದರೆ ಅವರು ಕೂಡ ಈಡಿಗ ಸಮುದಾಯಕ್ಕೆ ಸೇರಿದವರು. ಸೇಮ್ ಕೋಟ ಶ್ರೀನಿವಾಸ ಪೂಜಾರಿ ಯಾವ ಸಮುದಾಯಕ್ಕೆ ಸೇರ್ತಾರೋ ಅದು. ಅವರು ಪೂಜಾರಿ, ಇವರು ಈಡಿಗ, ಸೇಮ್ ಬಿಲ್ಲವ. ಆದರೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಕುಮಾರ್ ಬಂಗಾರಪ್ಪಗೆ ಕೋಪ ಇದೆಯಾ? MLA ಎಲೆಕ್ಷನಲ್ಲಿ ಕೂಡ ಸ್ವಪಕ್ಷೀಯರೇ ಕೈ ಕೊಟ್ಟರು ಅಂತೇಳಿ ಒಂದು ಸಿಟ್ಟಿದೆ. ಇದಾದ ನಂತರ ಅರವಿಂದ್ ಲಿಂಬಾವಳಿ ಎಲ್ಲ ಒಂದುಕೊಂಡಂದಾಗೆ ಆಗಿದ್ದಿದ್ರೆ ಇವತ್ತು ಬಹುಶಃ ಅವರಷ್ಟು ದೊಡ್ಡ ನಾಯಕ ಯಾರೂ ಆಗ್ತಾ ಇರಲಿಲ್ಲ. ಮುಖ್ಯಮಂತ್ರಿನೂ ಆಗ್ತಾಯಿದ್ರು, ರಾಜ್ಯಾಧ್ಯಕ್ಷರೂ ಆಗ್ತಾಯಿದ್ರು. ಆದರೆ ಒಮ್ಮೊಮ್ಮೆ ಗೊತ್ತಲ್ಲ, ಲಿಂಬಾವಳಿ ಅವರದ್ದು ಏನಲ್ಲ ಒಂದು ವಿಡಿಯೋ ಯಾವ ರೀತಿ ವೈರಲ್ ಆಯಿತು ಅಂತಂದರೆ ಆ ವಿಡಿಯೋ ಹಿಂದೆ BJP ಅವರದ್ದೇ ಕೈವಾಡ ಇತ್ತಾ ಅನ್ನುವಂಥ ಶಂಕೆ. ಅಧಿವೇಶನದಲ್ಲೇ ಕಣ್ಣೀರು ಹಾಕಿದ್ರು ಲಿಂಬಾವಳಿ. ವಿಡಿಯೋ ಬಂದಿರದಿದ್ದರೆ CM ಆಗುವ ಅವಕಾಶ ಖಂಡಿತವಾಗ್ಲಿತ್ತು. ಒಳ್ಳೆ ಏನು BJPಯಲ್ಲಿ ಒಳ್ಳೆ ಹೆಸರಿತ್ತು ಅವರಿಗೆ. ಪ್ರಬಲ ದಲಿತ ಸಮುದಾಯಕ್ಕೂ ಕೂಡ ಸೇರಿದಂಥ ನಾಯಕ ಲಿಂಬಾವಳಿ. ವಿಧಾನಸಭಾ ಎಲೆಕ್ಷನಲ್ಲಿ ಲಿಂಬಾವಳಿಗೆ ಟಿಕೆಟೇ ಕೊಡಲಿಲ್ಲ, ಪತ್ನಿ ಕೊಟ್ಟುಬಿಟ್ರು. ಲಿಂಬಾವಳಿ ಪತ್ನಿಗೆ ಟಿಕೆಟ್ ನೀಡಿ ಗೆಲ್ಲಿಸ್ಕೊಂಡಿತ್ತು BJP. ಇನ್ನು GM ಸಿದ್ದೇಶ್ವರ್ ಒನ್ ಟೈಮಲ್ಲಿ ನನಗೆ ಲೋಕಸಭಾ ಟಿಕೆಟ್ ಬೇಡ ಅಂತ ಹೇಳಿದರು. ಆಮೇಲೆ ಕೊಟ್ಟಿಲ್ಲ ಅಂತ ಹೇಳಿದಾಗ ಅಸಮಾಧಾನ ವ್ಯಕ್ತಪಡಿಸಿದರು. ಅದೊಂದು ಕೋಪ ಇದೆ. ಅಣ್ಣಾ ಸಾಹೇಬ್ ಜೊಲ್ಲೆ, ಶಶಿಕಲಾ ಜೊಲ್ಲೆ ಅವರ ಪತಿ, ಅಲ್ಲಿ ಅಥಣಿಯಲ್ಲಿ ಟಿಕೆಟ್ ಸಿಕ್ಕಿದ್ರು ಕೂಡ ಬೆಳಗಾವಿಯಲ್ಲಿ ಸ್ವಪಕ್ಷೀಯರು ಕೈ ಕೊಟ್ಟಿದ್ದಾರೆ ಅಂತ ಬೇಸರ ಇದೆ ಅವರಿಗೆ. ಇನ್ನು BV ನಾಯಕ್ ರಾಯಚೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಕ್ಕಿಲ್ಲ ಅಂಥೇಳಿ ಯಡಿಯೂರಪ್ಪ ಟೀಮ್ ಮೇಲೆ ಕೋಪ ಇದೆ. ಓಕೆ BJPಯಲ್ಲಿ ನಿಜವಾಗಲೂ ಮೂಡ ಮತ್ತು ವಾಲ್ಮೀಕಿ ಹಗರಣದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಆಗಬೇಕಾಗಿತ್ತು. ಅದರ ನಾಮಕಾವಸ್ಥೆ ಥರ ಆಯಿತು. ಅದರ ಒಳಗೊಳಗೆ ಕಂಪ್ಲೀಟಾಗಿ ಒಗ್ಗಟ್ಟಿನ ಹೋರಾಟ ಆಗಲಿಲ್ಲ. ನಿಮಗೆ ಗೊತ್ತಿದೆ, ಮೈಸೂರು ಚಲೋ ಸಂದರ್ಭದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಬರಲಿಲ್ಲ, ರಮೇಶ್ ಜಾರಕಿಹೊಳಿ ಬರಲಿಲ್ಲ. ಆಮೇಲೆ ಇವರೊಂದು ಬೇರೆ ಮೀಟಿಂಗ್ ಮಾಡಿದ್ರು, ಇಲ್ಲಿ ಕಾಣ್ತಾ ಇದೆಯಲ್ಲ ಬೇರೆ ಮೀಟಿಂಗ್. ನಾವು ಬಸವನ ಬಾಗೇವಾಡಿಯಿಂದ ಬಳ್ಳಾರಿಗೆ ಪಾದಯಾತ್ರೆ, ಅದು ಎಲ್ಲೋಯ್ತು ಗೊತ್ತಿಲ್ಲ. ಆಯಿತಾ, ಈ ನಡುವೆ RSS ಎಂಟ್ರಿ ಆಗುತ್ತೆ ಅಂತಿತ್ತು. RSS ಎಂಟ್ರಿ ಆದರೆ ಏನಾಗುತ್ತೆ, ಒಮ್ಮೆ ಎಲ್ಲವೂ ಸರಿಯಾಗುತ್ತೆ ಅಂತೇಳಿ ಒಂದು ಮೀಟಿಂಗ್ ಕೂಡ ಮೊನ್ನೆ ಆಯಿತು. ಏನು ನಡೀತಾ ಇಲ್ಲ. ಇದರ ನಡುವೆ ವಿಜೇಂದ್ರ ವರ್ಸಸ್ ಸಾಹುಕಾರ ಗುದ್ದಾಟ ನಡೀತಾ ಇದೆ. ವಿಜೇಂದ್ರ ವಿರುದ್ಧ ಒಂದು ರೀತಿಯಲ್ಲಿ ಸಮರ ಶುರುವಾಗಿದೆ. ಕತ್ತಿ ಮಸೆಯುತ್ತಾ ಇದ್ದಾರೆ ಸ್ವಪಕ್ಷೀಯ ನಾಯಕರು ಒಬ್ಬರಿಗೊಬ್ಬರು. ವಿಜೇಂದ್ರ ಮೊದಲ ಬಾರಿಯ ಶಾಸಕ ಅಂತ ಇವರ ಆರೋಪ. ಆದರೂ ವಿಜೇಂದ್ರಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ಟಿದ್ದೀರಿ. ಇದೇ ಕಾರಣಕ್ಕೆ ಸ್ವಪಕ್ಷೀಯರು ಸಿಡಿದೆದ್ದಿದ್ದಾರೆ. ಯಾರೆಲ್ಲ? ರಮೇಶ್ ಜಾರಕಿಹೊಳಿ ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಆಮೇಲೆ ಅನೇಕರು ಲಿಸ್ಟ್ ಕೊಡ್ತೀನಿ ನಾನು. ಮೊದಲ ಬಾರಿ ಶಾಸಕರ ಮುಂದೆ ನಾವು ತಲೆ ತಗ್ಗಿಸಿ ನಿಲ್ಲಬೇಕಾ? ಪ್ರಶ್ನೆ ಅದು. ಈ ಜಗದೀಶ್ ಶೆಟ್ಟರ್ ಅವತ್ತು ಹೇಳಿದ್ರಲ್ಲ, ಅಣ್ಣಾಮಲೈ ಮುಂದೆ ನಮ್ಮ ಸರ್ಕಾರದ ಅಂಡರಲ್ಲಿ ಒಬ್ಬ SP ಆಗಿದ್ದವರು, ಅವರ ಮುಂದೆ ನಾವು ಎರಡನೇನಲ್ಲಿ ಕೂತ್ಕೋಬೇಕಾ? ಅವ್ರ ಮುಂದೆ ಕೂತ್ಕೊಳ್ಳೋದು, ನಾವು ಅವ್ರ ಮುಂದೆ ಹಿಂಗೆ ಕೂತ್ಕೊಳ್ಳೋದಾ ಎಲ್ಲ ಕೇಳಿದ್ರಿ. ಬರುತ್ತೆ ಅದು ಸ್ಟೇಟಸ್ಸು. ವಿಜೇಂದ್ರ ಸ್ಟೇಜ್ ಹತ್ತಿದ್ರೆ ಮುಂದೆ ಕೂರ್ಬೇಕಾ ನಾವು? ಸೇಮ್ ಇದೆ. ಅವರು ಸ್ಟೇಜ್ ಹತ್ತಿ ಕೂತಿರ್ತಾರೆ, ನಾವು ಮುಂಭಾಗದಲ್ಲಿ ಕೆಳಗಡೆ ಹಿಂಗೆ ಕೂತ್ಕೋಬೇಕಾ? ಆಗಲ್ಲ. ನೇರ ಕಿಡಿಕಾರ್ತಾರೆ ರಮೇಶ್ ಜಾರಕಿಹೊಳಿ. ಆಮೇಲೆ ವಿಜೇಂದ್ರ ಕಡುಭ್ರಷ್ಟ ಅಂಥೇಳಿ ಆರೋಪ ಮಾಡ್ತಾರೆ. BJPಗೆ ವಿಜೇಂದ್ರನಿಂದನೇ ಭ್ರಷ್ಟ ಲೇಬಲ್ ಬಂದಿದೆ ಅಂಥೇಳಿ ಸಾಹುಕಾರ ಆರೋಪ ಮಾಡ್ತಾರೆ. ಹೀಗೆ ಸಾಲು ಆರೋಪ ಮಾಡ್ತಾರೆ ಸಾಹುಕಾರ. BJPಯಲ್ಲಿ ನಾಯಕತ್ವದ ವಿರುದ್ಧ ಅತೃಪ್ತರ ಸಮರ. ಅತೃಪ್ತರ ಬಣಕ್ಕೆ ಅಪ್ಪ ಮಕ್ಕಳೇ ಪ್ರಮುಖ ಟಾರ್ಗೆಟ್. ವಿಜೇಂದ್ರ ನಾಯಕತ್ವಕ್ಕೆ ಮೇಲಿಂದ ಮೇಲೆ ವಿರೋಧ ವ್ಯಕ್ತವಾಗ್ತಾನೇ ಇದೆ. ಯಾರ್ಯಾರು ಶತ್ರುಗಳು? ಈಗ ವಿಜೇಂದ್ರ ಟೀಮ್ಗೆ ಯಾರ್ಯಾರು ಶತ್ರುಗಳು? ಮೊದಲನೇದಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್. ಯಡಿಯೂರಪ್ಪ ಕಂಡ್ರೆ ಯತ್ನಾಳ್ ಗೌಡ್ರಿಗೆ ಆಗಲ್ಲ. ಇವರು ಈಗ ಅಂತಲ್ಲ, ಮೊದಲೇ ಈ ಯಾರು ವಿಜೇಂದ್ರ ಬರೋದಕ್ಕಿಂತ ಮೊದಲೇ ಯಡಿಯೂರಪ್ಪ ವಿರೋಧಿ ಬಳಗದ ಅಧ್ಯಕ್ಷರು ಇವರು. ಆಮೇಲೆ ಮೊದಲಿನಿಂದಲೂ ಅಪ್ಪ ಮಕ್ಕಳ ವಿರುದ್ಧ ಯುದ್ಧ. ಒಂದು ಕುಟುಂಬಕ್ಕೆ ಒಂದೇ ಪಟ್ಟ ಕೊಡಬೇಕು ಅಂತ, ಎರಡೆರಡು ಕೊಡಬಾರ್ದು ಅಂತ ಸಾಮೂಹಿಕ ನಾಯಕತ್ವಕ್ಕೆ ಆಗ್ರಹಿಸ್ತಾ ಇರುವಂಥ ಯತ್ನಾಳ್. ಈಗ ಇವರು ಹೇಳಿದ್ರಲ್ವಾ, ಯಾರು ಸಾಹುಕಾರ ಹೇಳ್ದಂಗೆ 20 ಜನರನ್ನು ನಾಯಕ ಮಾಡಿ ಜೊತೆಯಾಗಿ ಹೋಗಿ ವಿಜೇಂದ್ರನ ಅಧ್ಯಕ್ಷ ಪಟ್ಟದ ಕೆಳಗಿಳಿಸಬೇಕು ಅಂತೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಕೂಗು. ಇನ್ನು ನೆಕ್ಸ್ಟ್ ಬರ್ತಾರೆ ಪ್ರತಾಪ್ ಸಿಂಹ. ಈ ಅನ್ಯಮನಸ್ಕರ ಸಭೆಯಲ್ಲಿ ಭಾಗವಹಿಸಿದರು. ಒಂದು ಕಾಲದಲ್ಲಿ ಯಡಿಯೂರಪ್ಪ ಬಳಗದಲ್ಲಿದ್ದರು. ಆದರೆ ಕಾಲಾನಂತರದಲ್ಲಿ ಸಂಬಂಧ ಹಳಸು ಹೋಗುತ್ತೆ. ಕಾರಣ, ವಿ ಸೋಮಣ್ಣ ಮೈಸೂರು ಉಸ್ತುವಾರಿ ಆದಾಗ ಅವರಿಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಡ್ತಾರೆ. ಈಗಲೂ ಬೆಂಬಲ ಕೊಡ್ತಾನೂ ಇದ್ದಾರೆ. ಸೋಮಣ್ಣ ಬೆಂಬಲ ಕೊಟ್ಟಿದ್ದಕ್ಕೆ ಸೈಡ್ ಲೈನ್ ಆದ್ರ ಅನ್ನುವಂಥ ಡೌಟು. ಈಗಲೂ ಕೂಡ ಯದುವೀರ್ ಅವರಿಗೆ ಮಹಾರಾಜರಿಗೆ ಟಿಕೆಟ್ ಕೊಡಿಸಿದ್ದು ಯಡಿಯೂರಪ್ಪ ಬಣ ಅನ್ನುವಂಥ, ಅಥವಾ ವಿಜೇಂದ್ರ ಮತ್ತು ಯಡಿಯೂರಪ್ಪ ಸೇರಿ ನನ್ನನ್ನು ಸೈಡ್ ಲೈನ್ ಮಾಡಿದ್ರು ಅನ್ನುವಂಥ ಒಂದು ಗುಂಗಲ್ಲಿ ಈಗಲೂ ಇದ್ದಾರೆ ಪ್ರತಾಪ್ ಸಿಂಹ. ಟಿಕೆಟ್ ತಪ್ಪಿದ್ದು ಇವರಿಂದ ಅಂತ.
ಆ್ಯಂಡ್ ರಮೇಶ್ ಜಾರಕಿಹೊಳಿ ನೆಕ್ಸ್ಟ್ ಇದ್ದದ್ದೇ BSY ನಂಬಿ BJPಗೆ ಬಂದಿದ್ದರು ಸಾಹುಕಾರ. ಎರಡನೇ ಬಾರಿ ಯಡಿಯೂರಪ್ಪ ಏನಾದರೂ ಮುಖ್ಯಮಂತ್ರಿ ಆಗಿದ್ದರೆ, ಅಂದರೆ ಮೊನ್ನೆ ಆದ್ರಲ್ಲ 15 ಜನ ರಾಜೀನಾಮೆ ಕೊಟ್ಟು ಬಂದ್ರಲ್ಲ, ಯಾರ ಧೈರ್ಯದಿಂದ ಬಂದಿದ್ದು ಉಳಿದವರೆಲ್ಲ? ಈ ಯಾರು SD ಸೋಮಶೇಖರ್ ಇರ್ಬೋದು, ಅಥವಾ BC ಪಾಟೀಲ್ ಅವರು ಇರ್ಬೋದು, ಆಮೇಲೆ ಇಲ್ಲಿ ಭೈರತಿ ಬಸವರಾಜ್ ಇರ್ಬೋದು, ಆ್ಯಂಡ್ ಮುನಿರತ್ನ, ಒಟ್ಟು H ವಿಶ್ವನಾಥ್ ವಗೇರೆ ಒಂದು 15 ಜನ ಬಂದ್ರಲ್ಲ, ಬಿಕಾಸ್ ಆಫ್ ರಮೇಶ್ ಜಾರಕಿಹೊಳಿ ಧೈರ್ಯದಿಂದ ಬಂದು, ಬೇರೆ ಯಾರ ಧೈರ್ಯದಿಂದ ಅಲ್ಲ. ಇವರೆಲ್ಲ ಬಂದಿದ್ದು ಯಡಿಯೂರಪ್ಪನವರ ಧೈರ್ಯದಿಂದ. ಓಕೆ, ಹಾಗಾಗಿ ರಮೇಶ್ ಜಾರಕಿಹೊಳಿಗೆ ಯಡಿಯೂರಪ್ಪನವರ ಮೇಲೆ ಪ್ರೀತಿ ಇದೆ, ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರ ಮೇಲೆ ಪ್ರೀತಿ ಇದೆ, ಗೊತ್ತಿರಲಿ ನಿಮಗೆ. ಇದೀಗ BSY ಮಗನ ವಿರುದ್ಧವೇ ಆಕ್ರೋಶ. ಯಡಿಯೂರಪ್ಪ ಓಕೆ, ವಿಜಯೇಂದ್ರ ಯಾಕೆ ಅಂತ ಹೇಳಿ. ಆಮೇಲೆ ವಿಜಯೇಂದ್ರ BJP ರಾಜ್ಯಾಧ್ಯಕ್ಷ ಪಟ್ಟ ಬಿಡಬೇಕು, ಯಡಿಯೂರಪ್ಪ ಕುಟುಂಬಕ್ಕೆ ಕಡಿವಾಣ ಹಾಕಬೇಕು, ಥೇಟ್ ಯತ್ನಾಳ್ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ರಮೇಶ್. ಯಾಕಂದರೆ ಅವತ್ತು ಇದೇ ವಿಜಯೇಂದ್ರ ಅವರ ಪಟ್ಟಾಭಿಷೇಕ ದಿನ ಇವರಿಬ್ಬರು ಕೂಡ ಬರಲೇ ಇಲ್ಲ, ಎದ್ದೋಗ್ಬಿಟ್ರು, ನೆನಪಿರ್ಬೋದು ನಿಮಗೆ. ಇನ್ನು ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ಸಲ್ಲಿದ್ದರು, BJP ಸೇರಿದ್ರು. ಆಮೇಲೆ ಉಡುಪಿ ಚಿಕ್ಕಮಗಳೂರು ಟಿಕೆಟ್ ಮೇಲೆ ಅವರಿಗೆ ಕಣ್ಣಿತ್ತು ಈ ಬಾರಿ. ಯಾಕಂದರೆ ಅವರು ಕೂಡ ಈಡಿಗ ಸಮುದಾಯಕ್ಕೆ ಸೇರಿದವರು. ಸೇಮ್ ಕೋಟ ಶ್ರೀನಿವಾಸ ಪೂಜಾರಿ ಯಾವ ಸಮುದಾಯಕ್ಕೆ ಸೇರ್ತಾರೋ ಅದು, ಅವರು ಪೂಜಾರಿ, ಇವರು ಈಡಿಗ, ಸೇಮ್ ಬಿಲ್ಲವ. ಆದರೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಕುಮಾರ್ ಬಂಗಾರಪ್ಪಗೆ ಕೋಪ ಇದೆಯಾ? MLA ಎಲೆಕ್ಷನಲ್ಲಿ ಕೂಡ ಸ್ವಪಕ್ಷೀಯರೇ ಕೈ ಕೊಟ್ಟರು ಅಂತೇಳಿ ಒಂದು ಸಿಟ್ಟಿದೆ. ಇದಾದ ನಂತರ ಅರವಿಂದ್ ಲಿಂಬಾವಳಿ ಎಲ್ಲ ಒಂದುಕೊಂಡಂಗೆ ಆಗಿದ್ದಿದ್ದರೆ ಇವತ್ತು ಬಹುಶಃ ಅವರಷ್ಟು ದೊಡ್ಡ ನಾಯಕ ಯಾರೂ ಆಗ್ತಾ ಇರಲಿಲ್ಲ. ಮುಖ್ಯಮಂತ್ರಿನೂ ಆಗ್ತಾಯಿದ್ರು, ರಾಜ್ಯಾಧ್ಯಕ್ಷಕನೂ ಆಗ್ತಾಯಿದ್ರು. ಆದರೆ ಒಮ್ಮೊಮ್ಮೆ ಗೊತ್ತಲ್ಲ, ಲಿಂಬಾವಳಿ ಅವರದ್ದು ಏನಲ್ಲ ಒಂದು ವಿಡಿಯೋ ಯಾವ ರೀತಿ ವೈರಲ್ ಆಯಿತು ಅಂತಂದರೆ, ಆ ವಿಡಿಯೋ ಹಿಂದೆ BJP ಅವರದ್ದೇ ಕೈವಾಡ ಇತ್ತಾ ಅನ್ನುವಂಥ ಶಂಕೆ. ಅಧಿವೇಶನದಲ್ಲೇ ಕಣ್ಣೀರು ಹಾಕಿದ್ರು ಲಿಂಬಾವಳಿ. ವಿಡಿಯೋ ಬಂದಿರದಿದ್ದರೆ CM ಆಗುವ ಅವಕಾಶ ಖಂಡಿತವಾಗಲಿತ್ತು. ಒಳ್ಳೆ ಏನು BJPಯಲ್ಲಿ ಒಳ್ಳೆ ಹೆಸರಿತ್ತು ಅವರಿಗೆ. ಪ್ರಬಲ ದಲಿತ ಸಮುದಾಯಕ್ಕೂ ಕೂಡ ಸೇರಿದಂಥ ನಾಯಕ ಲಿಂಬಾವಳಿ. ವಿಧಾನಸಭಾ ಎಲೆಕ್ಷನಲ್ಲಿ ಲಿಂಬಾವಳಿಗೆ ಟಿಕೆಟೇ ಕೊಡಲಿಲ್ಲ, ಪತ್ನಿ ಕೊಟ್ಟುಬಿಟ್ರು. ಲಿಂಬಾವಳಿ ಪತ್ನಿಗೆ ಟಿಕೆಟ್ ನೀಡಿ ಗೆಲ್ಲಿಸ್ಕೊಂಡಿತ್ತು BJP. ಇನ್ನು GM ಸಿದ್ದೇಶ್ವರ್ ಒನ್ ಟೈಮಲ್ಲಿ ನನಗೆ ಲೋಕಸಭಾ ಟಿಕೆಟ್ ಬೇಡ ಅಂತ ಹೇಳಿದರು, ಆಮೇಲೆ ಕೊಟ್ಟಿಲ್ಲ ಅಂತ ಹೇಳಿದಾಗ ಅಸಮಾಧಾನ ವ್ಯಕ್ತಪಡಿಸಿದರು. ಅದೊಂದು ಕೋಪ ಇದೆ. ಅಣ್ಣಾ ಸಾಹೇಬ್ ಜೊಲ್ಲೆ, ಶಶಿಕಲಾ ಜೊಲ್ಲೆ ಅವರ ಪತಿ, ಅಲ್ಲಿ ಅಥಣಿಯಲ್ಲಿ ಟಿಕೆಟ್ ಸಿಕ್ಕಿದ್ರು ಕೂಡ ಬೆಳಗಾವಿಯಲ್ಲಿ ಸ್ವಪಕ್ಷೀಯರು ಕೈ ಕೊಟ್ಟಿದ್ದಾರೆ ಅಂತ ಬೇಸರ ಇದೆ ಅವರಿಗೆ. ಇನ್ನು BV ನಾಯಕ್ ರಾಯಚೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಕ್ಕಿಲ್ಲ ಅಂಥೇಳಿ ಯಡಿಯೂರಪ್ಪ ಟೀಮ್ ಮೇಲೆ ಕೋಪ ಇದೆ. ಓಕೆ.